ಫ್ಯಾಮಿಲಿ ನೋಡೋಂಥ ಮೂವಿ ಅಲ್ಲ. ಮಕ್ಕಳನ್ನ ಕರ್ಕೊಂಡ್ ಬರಬೇಡಿ. ಪ್ರತಿ ಸೀನು ಗಜಮ ಬರ್ತದೆ ಅಷ್ಟೇ. ಕೆಟ್ಟ ಚಿತ್ರ ಇದು. ಇದಕ್ಕೂ ಬೇರೆ ಆಯಿತು. 200 ರೂಪಾಯಿ ಕೊಟ್ಟರೆ ಈ ಡಬ್ಬಾ ಪಿಕ್ಚರ್ಗೆ. ಈ ಥರ ವಿಜುವಲ್ಸು ಕನ್ನಡ ಸಿನಿಮಾದಲ್ಲಿ ಎಲ್ಲೂ ನೋಡೇ ಇಲ್ಲ ಮೇಡಮ್. ಅಷ್ಟು ಚೆನ್ನಾಗಿದೆ ವಿಜುವಲ್ಸು. ಎಷ್ಟು ನೋಡೋಕ್ಕೆ ಬರಬೇಕು ಅಷ್ಟು ಕ್ಲಾರಿಟಿ ವಿಜುವಲ್ಸ್. ನೀವು ಹಾಲಿವುಡ್ ರೇಂಜ್ ನೋಡಿದ್ರೆ ವಿಜುವಲ್ಸು ಅಷ್ಟು ಚೆನ್ನಾಗಿದೆ. ಫಸ್ಟ್ ಡೇ ಬಂದಿದ್ದು ನೋಡೋಕ್ಕೆ. ಜೈ ರಾಕಿ ಬಾಯ್. ಟಾಲಿವುಡ್ಡು ಬಾಲಿವುಡ್ಡು ಅಂತ ಮೆರಿತಾ ಇದ್ರು. ನಮ್ಮ ಕರ್ನಾಟಕದಲ್ಲಿ ಇವತ್ತೂ ಡೈರೆಕ್ಷನ್ ಮಾಡ್ತೀವಿ ಅಂತ ನಮ್ಮ ಯಶೋರು ಕರ್ನಾಟಕದ ಹುಲಿಯಾಗಿ, ಅದು ಮೈಸೂರು ಹುಲಿಯಾಗಿ ಕನ್ನಡದಿಂದಲೇ ಬಹುತ್ ಅದ್ಭುತವಾಗಿ ತೆಗೆದಿದ್ದಂಥ ಚಿತ್ರ ಟ್ಯಾಕ್ಸಿಕ್ಕು. ಇನ್ನು ಮುಂದೆ ಯಾರು ತೆಗೆಯೋಕ್ಕೂ ಆಗೋದಿಲ್ಲ. ಫಿಲಮ್ ತುಂಬ ಚೆನ್ನಾಗಿದೆ. ಲೈಕ್ VFX ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸಿನಿಮಾಟೋಗ್ರಫಿ ಎಲ್ಲ ಚೆನ್ನಾಗಿದೆ. ಬೈಕ್ ಬ್ಯಾಡ್ ರಿವ್ಯೂಸ್ ಎಲ್ಲ ಬರ್ತಾ ಇದೆ, ಬಟ್ ಅದನ್ನೇನು ನೋಡಬೇಡಿ. ಜಸ್ಟ್ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ. ಒಂದು ಒಳ್ಳೆ ಸಿನಿಮಾ. ಯಶ್ ಅವರು 4 ವರ್ಷ ಕಷ್ಟಪಟ್ಟು ಒಳ್ಳೆ ಮೂವಿ ಮಾಡಿದ್ದಾರೆ. 100% ಕನ್ನಡ ಸಿನಿಮಾ ಒಳ್ಳೆ ಹೆಸರು ತರೋ ಥರನೇ ಫಿಲಮ್ ಮಾಡಿದ್ದಾರೆ. ಮೂವಿ ಮಾತ್ರ ಸೂಪರು. ಆದರೆ ಸ್ವಲ್ಪ ಸಸ್ಪೆನ್ಸ್ ಫುಲ್ ಇದೆ. ಆದರೆ ಇಂಗ್ಲೀಷ್ ಮಾತ್ರ ಜಾಸ್ತಿ ಬಳಸೋರೆ. ಕನ್ನಡ ಸಿನಿಮಾನ ಸ್ವಲ್ಪ ಕನ್ನಡ ಜಾಸ್ತಿ ಇರಬೇಕಾಗಿತ್ತು. ಕನ್ನಡ ಜಾಸ್ತಿ ಇಲ್ಲ. ಮೂವಿ ಮಾತ್ರ ಅರ್ಥ ಆಗಲ್ಲ ಒಂದ್ಸಲ ನೋಡಿದರೆ. ಇನ್ನೊಂದು 4-5 ಸಲ ಬರಬೇಕು ಮೂವಿ ಮಾತ್ರ ನೋಡೋಕ್ಕೆ. ಮೂವಿ ಚೆನ್ನಾಗಿದೆ, ಬಟ್ ಕನ್ನಡ ಏನು ಯೂಸ್ ಇಲ್ಲ. ಕನ್ನಡದಲ್ಲಿ ಮೂವಿನೇ ಇಲ್ಲ, ಬರೀ ಇಂಗ್ಲೀಷ್ ಮಾತ್ರ, ಹಿಂದಿ. ಕನ್ನಡದಲ್ಲಿ ಮಾಡಬೇಕು ಅಂತ ಹೇಳ್ತಿರೋದು ಅಷ್ಟೇ. ಫ್ಯಾಮಿಲಿ ನೋಡೋಂಥ ಮೂವಿ ಅಲ್ಲ. ಲವರ್ಸ್ ಬಂದು ನೋಡ್ಬೋದು, ಗಂಡ ಹೆಂಡತಿ ನೋಡ್ಬೋದು. ಮಕ್ಕಳನ್ನ ಕರ್ಕೊಂಡ್ ಬರಬೇಡಿ. ಫ್ಯಾಮಿಲಿ ನೋಡೋದು ಮೂವಿ ಅಲ್ಲ. ಫ್ಯಾಮಿಲಿ ಅಪ್ಪ ಅಮ್ಮನ ಜೊತೆ ನೋಡಬೇಡಿ. ಏನಿದ್ರೆ ಏಜ್ ಇರೋರ್ಗೆ ಮಾತ್ರ. ಪ್ರತಿ ಸೀನು ಗಜಮ ಬರ್ತದೆ ಅಷ್ಟೇ. ಸಕ್ಕತ್ತಾಗಿದೆ ಮಾತ್ರ. Action ಇನ್ನು ನೋಡಬೇಕು. ಕಳೆದ 4 ವರ್ಷ ಕಾಯ್ದಿದ್ದಕ್ಕೂ ನಮಗೆ ಸ್ವಾರ್ಥಕ್ಕಾಗಿದೆ. ತೃಪ್ತಿ. ಬಟ್ ಫ್ಯಾಮಿಲಿ ನೋಡೋಂಥ ಮೂವಿ ಅಲ್ಲ. ಕನ್ನಡ ಅಂದ್ರೆ ಏನೂ ಇಲ್ಲ ಅದರಲ್ಲಿ. ದೊಡ್ಡ ಬಜೆಟಲ್ಲಿ ಅಂತ ಹೇಳಿದ್ರಲ್ಲ, ಕೆಟ್ಟ ಚಿತ್ರ ಇದು ಅಲ್ಲ. ದೊಡ್ಡ ಬಜೆಟು ಏನು ಯಶ್ ಅವರು ಓಕೆ, ಅಭಿಮಾನಿ ನಾನು. ಈ ಥರ ಪಿಕ್ಚರು ಇದು ಮಾಡಬಾರ್ದು. ಕೇಳಿ ಯಶ್ ಅಭಿಮಾನಿ ನಾನು. ಆದರೆ ಆ ಥರ ಬಜೆಟ್ ಈ ಥರ ಇದು ಮಾಡಿ ಇಡು. ಈ ಥರ ಪಿಕ್ಚರ ಇದಕ್ಕೂ ಬೇರೆ ಆಯಿತು. 200 ರೂಪಾಯಿ. ಹಾಂ, 200 ರೂಪಾಯಿ ಕೊಟ್ಟರೆ ಈ ಡಬ್ಬಾ ಪಿಕ್ಚರ್ಗೆ. ಸಿನಿಮಾ ನೋಡಿದ್ದೀವಿ. ಸಿನಿಮಾ ಅಂದರೆ ಹಾಲಿವುಡ್ ಲೆವೆಲಲ್ಲಿದೆ. ಈಗ ಹಾಲಿವುಡ್ಡು ಬಾಲಿವುಡ್ಡು ಸ್ಯಾಂಡ್ಲ್ವುಡ್ಡು ಎಲ್ಲ ಆಯ್ತು. ಈಗ ಎಲ್ಲ ಸಾಮ್ರಾಜ್ಯಕ್ಕೂ ನಮ್ಮ ಯಶ್ ಸಾಮ್ರಾಜ್ಯ ಆಗಿದೆ. ಇದೇ ಮೆಜೆಸ್ಟಿಕಲ್ಲಿ ಒಂದು ಟೈಮಲ್ಲಿ ನಮ್ಮ ಥರನೇ ಕಾಮನ್ ವ್ಯಕ್ತಿಯಾಗಿ ಬಂದು 300 ರೂಪಾಯಿ ಇಟ್ಕೊಬಂದು ಕುಂತಿದ್ರು. ಆವಾಗಲೇ ಅವ್ರು ಡಿಸೈಡ್ ಮಾಡಿದ್ದು ಕನ್ನಡನ ಒಂದು ಲೆವೆಲಿಗೆ ತರ್ತೀನಿ, ಪ್ಯಾನ್ ಇಂಡಿಯಾ ಲೆವೆಲಲ್ಲಿ. ಇದೇ ಗಾಂಧಿನಗರಲ್ಲಿ ನನ್ನ ಕಟ್ಔಟ್ ಮೇಲೆ ನಿಲ್ಲಿಸ್ತೀನಿ ಅಂತ ಅವ್ರು ಹೇಳ್ದಾಗೆ ಮಾಡಿದ್ದಾರೆ. ನನಗಂತೂ ಮೂವಿ ತುಂಬ ಚೆನ್ನಾಗಿದೆ.